ಸ್ನೇಹಿತರೆ, ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಂಗಳ ಗ್ರಹ. ಈ ಮಂಗಳ ಗ್ರಹ ಸೂರ್ಯನ ಗ್ರಹಮಂಡಲದಲ್ಲಿ ಕ್ರಮಾಂಕದಲ್ಲಿ 4ನೇ ಗ್ರಹವಾಗಿದೆ. ಈ ಗ್ರಹ ಸೂರ್ಯನಿಗೆ ಭೂಮಿಗಿಂತ ದೂರದಲ್ಲಿದ್ದು ಗುರು ಗ್ರಹಕ್ಕಿಂತ ಹತ್ತಿರದಲ್ಲಿದೆ. ಈ ಗ್ರಹವನ್ನ ಆಂಗ್ಲ ಭಾಷೆಯಲ್ಲಿ ಮಾರ್ಸ್ ಅಂತ ಕರೀತಾರೆ. ಕುಜ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ. ಈ ಮಂಗಳ ಗ್ರಹ ಕೆಂಪು ಬಣ್ಣವಾಗಿರುವುದರಿಂದ ಇದನ್ನ ಕೆಂಪು ಗ್ರಹ ಅಥವಾ ಅಂಗಾಕಾರ ಗ್ರಹ ಅಂತಾನೂ ಕರೆಯಲಾಗುತ್ತೆ. ಸುಮಾರು ಭೂಮಿಯ ಅರ್ಧದಷ್ಟು ವ್ಯಾಸವುಳ್ಳ ಈ ಗ್ರಹ ತನ್ನ ಕಕ್ಷವನ್ನು ಸುಮಾರು 24 ಗಂಟೆಯಲ್ಲಿ ಸುತ್ತುತ್ತದೆ. ಆದರೆ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕಲು 687 ದಿನಗಳು ಬೇಕಾಗುತ್ತೆ. ಬನ್ನಿ, ಹಾಗಾದ್ರೆ ಈ ಮಂಗಳ ಗ್ರಹದ ವಿಶೇಷತೆ ಏನು, ಈ ಮಂಗಳ ಗ್ರಹದ ಮೇಲೆ ಏನೆಲ್ಲ ಸಂಶೋಧನೆಗಳು ನಡೆದಿದೆ, ಹಾಗೂ ಈ ಮಂಗಳ ಗ್ರಹದ ಕೆಲ ಅದ್ಭುತ ಹಾಗೂ ಆಶ್ಚರ್ಯಕರವಾದ ಸಂಗತಿಗಳನ್ನ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ಆಗಿದೆ. ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಗ್ರಹ ನಮ್ಮ ಸೂರ್ಯನಿಂದ ಕ್ರಮಾಂಕದಲ್ಲಿ 4ನೇ ಗ್ರಹವಾಗಿದೆ. ಈ ಗ್ರಹವನ್ನ ಆಂಗ್ಲ ಭಾಷೆಯಲ್ಲಿ ಮಾರ್ಸ್ ಅಂತ ಕರೀತಾರೆ. ಈ ಗ್ರಹ ನಮ್ಮ ಸೂರ್ಯನಿಂದ ಸುಮಾರು 225.1 ದಶಲಕ್ಷ ಕಿಲೋಮೀಟರ್ ದೂರದಿಂದ ಆರ್ಬಿಟ್ ಆಗ್ತಿದೆ. ಈ ಮಂಗಳ ಗ್ರಹ ನಮ್ಮ ಭೂಮಿಯಿಂದ ಸುಮಾರು 5,46,00,000 ಕಿಲೋಮೀಟರ್ ದೂರದಲ್ಲಿದೆ. ಈ ಮಂಗಳ ಗ್ರಹ ನಮ್ಮ ಸೌರಮಂಡಲದಲ್ಲಿ 2ನೇ ಅತ್ಯಂತ ಚಿಕ್ಕ ಗ್ರಹವಾಗಿದೆ. ಈ ಗ್ರಹದ ಸರ್ಫೇಸ್ ಹೆಚ್ಚಿನ ಮಟ್ಟದಲ್ಲಿ ಐರನ್ ಆಕ್ಸೈಡ್ ಅನ್ನು ಹೊಂದಿರುತ್ತೆ. ಹಾಗಾಗಿ ಈ ಗ್ರಹ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಈ ಗ್ರಹವನ್ನ ಕೆಂಪು ಗ್ರಹ ಅಥವಾ ಅಂಗಾಕಾರ ಗ್ರಹ ಅಂತಾನೂ ಕರೆಯಲಾಗುತ್ತೆ. ಈ ಗ್ರಹವನ್ನ ನಾವು ನಮ್ಮ ಬರಿಗಿನಿಂದ ರಾತ್ರಿ ಹೊತ್ತು ಆಕಾಶದಲ್ಲಿ ಕಾಣಬಹುದು. ಇದೊಂದು ಟೆರೆಸ್ಪಿಯಲ್ ಗ್ರಹವಾಗಿದೆ. ಅಂದ್ರೆ ಥಿನ್ ಅಟ್ಮಾಸ್ಫಿಯರ್ ಹಾಗೂ ರಾಕಿ ಸರ್ಫೇಸ್ ಅನ್ನು ಹೊಂದಿರುವ ಗ್ರಹವಾಗಿದೆ. ಈ ಮಂಗಳ ಗ್ರಹ ಇಂಪ್ಯಾಕ್ಟ್ ಕ್ರೇಟರ್ಸ್, ವ್ಯಾಲೀಸ್, ಡಿಸರ್ಟ್ಸ್ ಹಾಗೂ ಪೋಲಾರ್ ಐಸ್ ಕ್ಯಾಪ್ಸ್ ನ ಹೊಂದಿದೆ. ಸ್ನೇಹಿತರೆ, ಈ ಮಂಗಳ ಗ್ರಹದ ಇಕ್ವಟೋರಿಯಲ್ ರೇಡಿಯಸ್ ನಮ್ಮ ಭೂಮಿಯ ರೇಡಿಯಸ್ಗಿಂತ ಕೇವಲ 0.533 ಪಟ್ಟು ಮಾತ್ರ ಹೊಂದಿದೆ. ಅದೇ ತರಹ ಈ ಗ್ರಹದ ಪೋಲಾರ್ ರೇಡಿಯಸ್ 0.531 ಪಟ್ಟು, ಸರ್ಫೇಸ್ ಏರಿಯಾ 0.284 ಪಟ್ಟು, ವ್ಯಾಲ್ಯೂಮ್ 0.151 ಪಟ್ಟು ಹಾಗೂ ಮಾಸ್ 0.107 ಪಟ್ಟು ಹೊಂದಿದೆ. ಈ ಮಂಗಳ ಗ್ರಹದ ಆವರೇಜ್ ಆರ್ಬಿಟಲ್ ಸ್ಪೀಡ್ 24.007 ಕಿಲೋಮೀಟರ್ ಪರ್ ಸೆಕೆಂಡ್, ಅಂದ್ರೆ 84,430 ಕಿಲೋಮೀಟರ್ ವೇಗದಲ್ಲಿ ಪ್ರತಿ ಗಂಟೆಗೆ ಇದು ನಮ್ಮ ಸೂರ್ಯನ ಸುತ್ತ ಸುತ್ತುತ್ತಿರುತ್ತದೆ. ಅಂದ್ರೆ ಈ ಮಂಗಳ ಗ್ರಹದಲ್ಲಿ ಒಂದು ವರ್ಷಕ್ಕೆ 687 ಭೂಮಿಯ ದಿನಗಳು ಆಗತ್ತೆ. ಅದೇ ತರಹ ಈ ಗ್ರಹದಲ್ಲಿ ಒಂದು ದಿನಕ್ಕೆ 24.6 ಗಂಟೆಗಳು ಇರುತ್ತೆ. ಈ ಗ್ರಹದ ಎಸ್ಕೇಪ್ ವೆಲಾಸಿಟಿ 5.027 ಕಿಲೋಮೀಟರ್ ಪರ್ ಸೆಕೆಂಡ್, ಅಂದ್ರೆ ಇದರ ಗ್ರಾವಿಟೇಷನಲ್ ಫೋರ್ಸ್ನಿಂದ ತಪ್ಪಿಸಿಕೊಂಡು ನಾವು ಆಚೆ ಬರಬೇಕು ಅಂದ್ರೆ ನಾವು ಸೆಕೆಂಡ್ಸ್ಗೆ 5.027 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸಬೇಕಾಗತ್ತೆ. ಈ ಮಂಗಳ ಗ್ರಹದ ರೊಟೇಷನಲ್ ಆಕ್ಸೆಸರೀಸ್ ಟಿಲ್ಟ್ ಆಗಿರೋದ್ರಿಂದ ಹಾಗೂ ಅದರ ರೊಟೇಷನಲ್ ಸ್ಪೀಡ್ದಿಂದಾಗಿ ಅಲ್ಲೂ ಕೂಡ ನಮ್ಮ ಭೂಮಿಯ ಮೇಲಿನ ಹಾಗೆ ಸೀಸನ್ಸ್ ಇರುತ್ತೆ. ಮಾರ್ಸ್ ಅದರ ಎಕ್ಸಿಸ್ ನಲ್ಲಿ 25 ಡಿಗ್ರಿ ಸ್ಟ್ರೇಟ್ ಆಗಿ ಆರ್ಬಿಟ್ ಆಗ್ತಿದೆ. ಹಾಗಾಗಿ ಮಂಗಳ ಗ್ರಹದ ಮೇಲೂ ಕೂಡ ನಮ್ಮ ಭೂಮಿಯ ಮೇಲಿನ ಹಾಗೆ ಚಳಿ, ಮಳೆ, ಬೇಸಿಗೆ ಸೀಸನ್ಗಳು ಇರುತ್ತೆ. ಈ ಗ್ರಹ ಸೂರ್ಯನಿಂದ ನಮ್ಮ ಭೂಮಿಗಿಂತ ದೂರದಲ್ಲಿದ್ದು ಅಲ್ಲಿಂದ ನಮ್ಮ ಸೂರ್ಯ ಚಿಕ್ಕದಾಗಿ ಕಾಣಿಸಿಕೊಳ್ತಾನೆ. ಹಾಗೆ ಇಲ್ಲಿ ಸನ್ಸೆಟ್ ನೀಲಿ ಬಣ್ಣದಲ್ಲಿ ಕಾಣಿಸಿಕೊಳ್ತಾನೆ. ಸ್ನೇಹಿತರೆ, ನಮ್ಮ ಭೂಮಿ ಮೇಲೆ ಅತ್ಯಂತ ಎತ್ತರವಾದ ಪರ್ವತ ಅಂದ್ರೆ ಅದು ಮೌಂಟ್ ಎವರೆಸ್ಟ್. ಈ ಮೌಂಟ್ ಎವರೆಸ್ಟ್ 8,849 ಮೀಟರ್ ಎತ್ತರವನ್ನು ಹೊಂದಿದೆ. ಆದರೆ ನಮ್ಮ ಸೌರಮಂಡಲದಲ್ಲಿ ಅತ್ಯಂತ ಎತ್ತರವಾದ ಪ್ಲಾನೆಟರಿ ಮೌಂಟೇನ್ ಈ ಮಂಗಳ ಗ್ರಹದಲ್ಲಿದೆ. ಅದನ್ನ ಒಲಂಪಸ್ ಮೌಂಟ್ಸ್ ಅಂತ ಕರೀತಾರೆ. ಇದು ಮಂಗಳ ಗ್ರಹದಲ್ಲಿರುವ ಅತ್ಯಂತ ದೊಡ್ಡ ಸಿಲ್ಡ್ ವ್ಯಾಲ್ಕನೋ. ಇದು ಮೌಂಟ್ ಎವರೆಸ್ಟ್ಗಿಂತ 2.5 ಪಟ್ಟು ಎತ್ತರವಾಗಿದೆ. ಅಂದ್ರೆ ಸರಿಸುಮಾರು 21.9 ಕಿಲೋಮೀಟರ್ ಎತ್ತರವಾಗಿದೆ. ಈ ಒಲಂಪಸ್ ಮೌಂಟ್ಸ್ ನಮ್ಮ ಸೌರಮಂಡಲದಲ್ಲಿ ಟಾಲೆಸ್ಟ್ ಪ್ಲಾನೆಟರಿ ಮೌಂಟೇನ್ ಆಗಿದೆ ಹಾಗೂ 2ನೇ ಅತ್ಯಂತ ಎತ್ತರವಾದ ಪರ್ವತವಾಗಿದೆ. ಆದರೆ ನಮ್ಮ ಸೌರಮಂಡಲದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಅಂದ್ರೆ ಅದು ವಿಸ್ಟಾ ಆಸ್ಟ್ರೋಡಲ್ಲಿದೆ. ಈ ಪರ್ವತದ ಹೆಸರು ರಿಹಾ ಸಿಲಿವಾ ಅಂತ. ಈ ಪರ್ವತದ ಎತ್ತರ ಸರಾಸರಿ 22.5 ಕಿಲೋಮೀಟರ್ ಹೊಂದಿದೆ. ಸ್ನೇಹಿತರೆ, ಈ ಮಂಗಳ ಗ್ರಹದ ಅಟ್ಮಾಸ್ಫಿಯರ್ ತುಂಬಾ ಥಿನ್ನಾಗಿರುತ್ತೆ ಹಾಗೂ ಅದರ ಅಟ್ಮಾಸ್ಫಿಯರ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್, ಆರ್ಗನ್, ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಮೊನಾಕ್ಸೈಡ್, ವಾಟರ್ ಪೇಪರ್ ಹಾಗೂ ಇನ್ನೂ ಕೆಲ ಗ್ಯಾಸ್ಗಳು ಪತ್ತೆಯಾಗಿವೆ. ಈ ಮಂಗಳ ಗ್ರಹ ಅದರ ಗ್ಲೋಬಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ
ಸುಮಾರು 4 ಶತಕೋಟಿ ವರ್ಷಗಳ ಹಿಂದೆ ಕಳೆದುಕೊಂಡಿದೆ. ಅಂದ್ರೆ ಈಗ ಈ ಮಂಗಳ ಗ್ರಹ ಯಾವುದೇ ತರಹ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಹೊಂದಿರುವುದಿಲ್ಲ. ಹಾಗಾಗಿ ಈ ಗ್ರಹದ ಮೇಲೆ ಭಯಂಕರವಾದ ರೇಡಿಯೇಷನ್ಸ್ ಲೈಕ್ ಗ್ಯಾಮಾ ರೇಸ್, ಎಕ್ಸ್ ರೇಸ್ ನೇರವಾಗಿ ಬೀಳ್ತಾ ಇರ್ತವೆ. ನಮ್ಮ ವಿಜ್ಞಾನಿಗಳು ತುಂಬಾ ವರ್ಷಗಳ ಹಿಂದೆ ಈ ಮಂಗಳ ಗ್ರಹದ ಸರ್ಫೇಸ್ ಮೇಲೆ ನೀರು ಇತ್ತು ಅಂತ ಪತ್ತೆ ಹಚ್ಚಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಪ್ರಸ್ತುತ ಮಂಗಳ ಗ್ರಹದ ಸುತ್ತ 2 ಚಂದ್ರಗಳು ಸುತ್ತುತ್ತಿವೆ. ಅವು ಫೋಬೋಸ್ ಹಾಗೂ ಡಿಮೋಸ್ ಅಂತ. ಫೋಬೋಸ್ ಇದು ಮಂಗಳ ಗ್ರಹದ ಅತಿ ದೊಡ್ಡ ಚಂದ್ರವಾಗಿದೆ. ಇದರ ರೇಡಿಯಸ್ 11.26 ಕಿಲೋಮೀಟರ್ ಹೋಗಿದ್ದು ಹಾಗೂ ಇದರ ಸರ್ಫೇಸ್ ಏರಿಯಾ 1542.3 ಕಿಲೋಮೀಟರ್. ಈ ಫೋಬೋಸ್ ಮಂಗಳ ಗ್ರಹದಿಂದ ಸುಮಾರು 6000 ಕಿಲೋಮೀಟರ್ ಅಂತರದಿಂದ ಆರ್ಬಿಟ್ ಆಗ್ತಿದೆ ಹಾಗೂ ಈ ಫೋಬೋಸ್ ಅನ್ನ 1877ರಲ್ಲಿ ಕಂಡುಹಿಡಿಯಲಾಗಿದೆ. ಡಿಮೋಸ್ ಸ್ನೇಹಿತರೆ, ಇದು ಮಂಗಳ ಗ್ರಹದ ಚಿಕ್ಕ ಹಾಗೂ ಔಟರ್ ಮೋಸ್ಟ್ ನ್ಯಾಚುರಲ್ ಸ್ಯಾಟಲೈಟ್ ಆಗಿದೆ. ಈ ಡಿಮೋಸ್ನ ರೇಡಿಯಸ್ 6.2 ಕಿಲೋಮೀಟರ್ ಹೊಂದಿದ್ದು ಹಾಗೂ ಇದರ ಸರ್ಫೇಸ್ ಏರಿಯಾ 495.15 ಸ್ಕ್ವೇರ್ ಕಿಲೋಮೀಟರ್ ಹೊಂದಿದೆ. ಈ ಡಿಮೋಸ್ ಮಂಗಳ ಗ್ರಹದಿಂದ ಸುಮಾರು 23,460 ಕಿಲೋಮೀಟರ್ ದೂರದಿಂದ ಆರ್ಬಿಟ್ ಆಗ್ತಿದೆ ಹಾಗೂ ಈ ಡಿಮೋಸ್ ಮಂಗಳ ಗ್ರಹದ ಸುತ್ತ ಒಂದು ಕಂಪ್ಲೀಟ್ ರೊಟೇಷನ್ ಹಾಕುವುದಕ್ಕೆ 30.3 ಗಂಟೆಗಳ ಕಾಲ ಸಮಯ ತೆಗೆದುಕೊಳ್ಳುತ್ತೆ. ಸ್ನೇಹಿತರೆ, ಈ ಮಂಗಳ ಗ್ರಹ ಸೂರ್ಯನಿಂದ ತುಂಬಾ ದೂರದಲ್ಲಿರುವುದರಿಂದ ಇದು ತುಂಬಾ ತಂಪಾಗಿರುತ್ತೆ ಹಾಗೂ ಈ ಮಂಗಳ ಗ್ರಹದ ಆವರೇಜ್ ಸರ್ಫೇಸ್ ಟೆಂಪರೇಚರ್ -63 ಡಿಗ್ರಿ ಹೊಂದಿರುತ್ತೆ. ಆದರೆ ಈ ಗ್ರಹ ಥಿನ್ ಅಟ್ಮಾಸ್ಫಿಯರ್ ಹಾಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಹೊಂದಿರದ ಕಾರಣ ಈ ಗ್ರಹದ ಮೇಲೆ ಭಯಂಕರವಾದ ರೇಡಿಯೇಷನ್ಸ್ ನಿರಂತರವಾಗಿ ಹಾಗೂ ನೇರವಾಗಿ ಬೀಳ್ತಾ ಇರ್ತವೆ. ಹಾಗಾಗಿ ಈ ಮಂಗಳ ಗ್ರಹದಲ್ಲಿ ನಾವು 1 ನಿಮಿಷಕ್ಕಿಂತ ಹೆಚ್ಚು ಸಮಯ ಕಾಲ ಬದುಕಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಈ ಮಂಗಳ ಗ್ರಹದಲ್ಲಿ ಇದಕ್ಕಿಂತಲೂ ಮುಂಚೆ ಜೀವ ಜಂತುಗಳು ಇದ್ವಾ? ಒಂದು ವೇಳೆ ಇದ್ರೆ ಆ ಜೀವ ಜಂತುಗಳು ಸಂಪೂರ್ಣವಾಗಿ ಅಂತ್ಯವಾಗೋದಕ್ಕೆ ಕಾರಣ ಏನಾಗಿರ್ಬೋದು ಅಂತ ತಿಳಿಯಲು ನಮ್ಮ ವಿಜ್ಞಾನಿಗಳು 2 ಅಸ್ಟ್ರೋಬಯಾಲಜಿಕಲ್ ಮಷಿನ್ಸ್ ಅನ್ನ ಉಡಾವಣೆ ಮಾಡಿದ್ದಾರೆ. ಅವು ಪರ್ಸೆವರೆನ್ಸ್ ಹಾಗೂ ರೋಸ್ಲಿನ್ ಫ್ರಾಂಕ್ಲಿನ್ ರೋವರ್ ಅಂತ. ಅದರಲ್ಲಿ ಪರ್ಸೆವರೆನ್ಸ್ ರೋವರ್ನ ನಾಸಾ ಈಗಾಗಲೇ 2020 ಜುಲೈ 30ರಂದು ಲಾಂಚ್ ಮಾಡಿದೆ. ಇದು 2021 ಫೆಬ್ರವರಿ 18ರಂದು ಮಂಗಳ ಗ್ರಹದ ಮೇಲೆ ಲ್ಯಾಂಡ್ ಕೂಡ ಆಗಿದೆ. ಅದೇ ತರಹ ರೋಸ್ಲಿನ್ ಫ್ರಾಂಕ್ಲಿನ್ ರೋವರ್ ಅನ್ನ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹಾಗೂ ರಷ್ಯಾದ ರಾಸ್ ಕಾಸ್ಮಾಸ್ ಸ್ಟೇಟ್ ಕಾರ್ಪೊರೇಷನ್ ಕೊಲಾಬ್ರೇಟ್ ಆಗಿ ಇದನ್ನ 2022 ಸೆಪ್ಟೆಂಬರ್ 20ರಂದು ಲಾಂಚ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಮಂಗಳ ಗ್ರಹವನ್ನ ಅಧ್ಯಯನ ಮಾಡಲು ನಮ್ಮ ವಿಜ್ಞಾನಿಗಳು ಈಗಾಗಲೇ ಹಲವಾರು ಮಷಿನ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಆದರೆ ಅವುಗಳಲ್ಲಿ ಕೇವಲ 4 ಮಷಿನ್ಸ್ ಮಾತ್ರ ಈ ಮಂಗಳ ಗ್ರಹದ ಸರ್ಫೇಸ್ ಮೇಲೆ ಲ್ಯಾಂಡ್ ಆಗಿವೆ. ಅವು ಸೋಜೋರ್ನರ್, ಸ್ಪಿರಿಟ್, ಅಪಾರ್ಚುನಿಟಿ ಹಾಗೂ ಕ್ಯೂರಿಯಾಸಿಟಿ ಅಂತ. ಆದರೆ ಇವುಗಳಲ್ಲಿ ಕ್ಯೂರಿಯಾಸಿಟಿ ರೋವರ್ ಈಗಲೂ ಕೂಡ ಆಕ್ಟಿವ್ ಆಗಿದೆ. ನಮ್ಮ ಭಾರತದ ಸ್ಪೇಸ್ ಏಜೆನ್ಸಿಯಾದ ಇಸ್ರೋ ಕೂಡ 2013 ನವೆಂಬರ್ 5ರಂದು ಮಂಗಳ ಗ್ರಹದ ಮೇಲೆ ಒಂದು ಮಷಿನ್ಸ್ ಅನ್ನ ಲಾಂಚ್ ಮಾಡಿದೆ. ಅದನ್ನ ದಿ ಮಾರ್ಸ್ ಆರ್ಬಿಟ್ ಮಷಿನ್ ಅಥವಾ ಮಂಗಳಯಾನ ಅಂತ ಕರೆಯಲಾಗುತ್ತೆ. ಈ ಮಂಗಳಯಾನ ಮಷಿನ್ ಮಂಗಳ ಗ್ರಹದಲ್ಲಿ ನಮ್ಮ ಭೂಮಿಯಾಗೆ ಸೀಸನಲ್ ವೇರಿಯೇಷನ್ ಇರುತ್ತೆ ಅಂತ ಪತ್ತೆ ಹಚ್ಚಿದೆ. ಸ್ನೇಹಿತರೆ, ನಮ್ಮ ಭೂಮಿಯಿಂದ ಸೂರ್ಯ ನೋಡೋದಕ್ಕೆ ಹೀಗೆ ಕಾಣಿಸಿಕೊಳ್ತಾನೆ. ಅದೇ ತರಹ ನಮ್ಮ ಭೂಮಿಯಿಂದ ಮಂಗಳ ಗ್ರಹ ಹೀಗೆ ಕಾಣಿಸಿಕೊಳ್ತಾನೆ. ಈ ಮಂಗಳ ಗ್ರಹದ ಸರ್ಫೇಸ್ನಿಂದ ಸೂರ್ಯ ಹಾಗೂ ನಮ್ಮ ಭೂಮಿ ಹೇಗೆ ಕಾಣಿಸಿಕೊಳ್ಳುತ್ತೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದ ಹಾಗೆ ಮಂಗಳ ಗ್ರಹ ಸೂರ್ಯನಿಂದ ಸುಮಾರು 225.1 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇದು ನಮ್ಮ ಭೂಮಿಯಿಂದ ಸುಮಾರು 5,46,00,000 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಸೂರ್ಯ ಹಾಗೂ ನಮ್ಮ ಭೂಮಿ ಮಂಗಳ ಗ್ರಹದಿಂದ ಹೀಗೆ ಕಾಣಿಸಿಕೊಳ್ತವೆ. ಸ್ನೇಹಿತರೆ, ಇದು ಮಂಗಳ ಗ್ರಹದ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುವ ನಮ್ಮ ಪ್ರಯತ್ನ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಇದೇ ತರಹ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.